NIA ಯಾವ್ದಾದ್ರು ಕೇಸ್ಗೆ ಎಂಟ್ರಿ ಕೊಡುತ್ತೆ ಅಂದ್ರೆ ಯಾಕೆ ಹೇಳಿ, ಯಾಕೆ ಎಂಟ್ರಿ ಕೊಡುತ್ತೆ? ನಾನು ಇದನ್ನೆಲ್ಲ ಕೇಳಕ್ಕೆ NIA ಉದ್ದೇಶ ಏನಕ್ಕೆ ಬರುತ್ತೆ? ಅವರಿಗೆ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ ಹೆಂಗ್ ಬೇಕೋ ಅದು ನನ್ನ ತನಿಖೆ ಮಾಡ್ಬೇಕೋಸ್ಕರ SIT ಅಂತೀರಿ. ನಾನು ನಿಮ್ಗೆ ಪ್ರಶ್ನೆ ಕೇಳ್ತೇನೆ. ಈಗ ನಮ್ಮ ಸ್ಟೇಟ್ ಗವರ್ಮೆಂಟ್ ಮಾಡ್ತಿತ್ತು ತಾನೆ, ಒಂದ್ ನಿಮಿಷ ಇನ್ವೆಸ್ಟಿಗೇಷನ್ ಸಮಾಜಕ್ಕಲ್ಲ ಪಕ್ಷ ಇದೆ, ಒಂದ್ ನಿಮಿಷ ಈಗ ನೀವು ಹೇಳೋ ಉತ್ತರ ಬ್ಲಾಕ್ ಮಾಡ್ತಾ ಇದ್ದೀರಾ. ಒಂದ್ ನಿಮಿಷ ನಾನು ಪಕ್ಷದ ಅಧಿಕಾರ ಕೊಟ್ಟ ಉದ್ದೇಶ ಮಾತಾಡೋ ವಿಚಾರವನ್ನ ಯಾಕೆ ಸ್ಟಾಪ್ ಮಾಡ್ತಾ ಇದ್ದೀರಿ? ನೀವು ಬ್ಲಾಕ್ ಮಾಡ್ತೀರಾ? ಮತ್ತೆ ಸುಮ್ಮನೆ ನೀವು ನಿಮ್ ಸಮಯ ಬಂದಾಗ ಮಾತಾಡಿ ಪ್ಲೀಸ್. ಹಂಗ ಇಲ್ಲ ಅಂದ್ರೆ ನೀವು ಬಿಜೆಪಿ ಅವರ ಕರ್ಮಕಾಂಡವನ್ನ ಬ್ಲಾಕ್ ಮಾಡ್ತಾ ಇದ್ದೀರಿ ಅಂತ ನಿಮ್ಮನ್ನು NIA ಉದ್ದೇಶ ಒಂದ್ ನಿಮಿಷ NIA ಉದ್ದೇಶ ಏನು ಅಂತಂದ್ರೆ ಕರ್ನಾಟಕ ಗವರ್ಮೆಂಟ್ ದೇಶದ ಭದ್ರತೆಗೆ ಏನಾದ್ರೂ ಲೋಪ ಆಗ್ತಾ ಇದೆಯಾ ಅಂತ ಅಂದ್ರೆ ಹಿಂದೂಗಳು ಇನ್ವಾಲ್ವ್ ಆಗಿದ್ದಾರೆ ಭದ್ರತೆಗೆ. ಅಲ್ಲ ಒಂದ್ ನಿಮಿಷ ಹಾಗಿದ್ರೆ ಹಿಂದೂಗಳು ಇನ್ವಾಲ್ವ್ ಆಗಿದ್ದಾರೆ ನಿಮ್ ಪ್ರಕಾರ? ಏನು 3 ಜನ ಹಿಂದೂಗಳು ಸುಹಾಸ್ ಶೆಟ್ಟಿ ಕೊಲೆನಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಆ ಕೇಸಿನಲ್ಲಿ ಹಿಂದೂ ಏನಾದ್ರು ಭದ್ರತೆ ವಿಚಾರ ಬಂದಿದ್ಯಾ? ಅಂದ್ರೆ ಕರಾವಳಿನಲ್ಲಿ ಬಿಜೆಪಿ ಅದೆಲ್ಲ ಮಾಡ್ತಾ ಇದ್ದಾರಾ? ಎಷ್ಟು ಹಿಂದೂಗಳನ್ನ ವಿರೋಧ ಮಾಡ್ತಾರೆ, ದ್ವೇಷ ಮಾಡ್ತಾರೆ ಅನ್ನೋದು ಶೇಮ್ ಅನ್ಸುತ್ತೆ. ಪ್ಯಾನಲ್ಗೆ ಭಾರಿ ಮುಜುಗರ ತರ್ತಾ ಇದ್ದೀರಿ ಎಲ್ರು. NIA ಉದ್ದೇಶ ಏನ್ ಹೇಳಿ? ದೇಶದ ಭದ್ರತೆಗೆ ಏನಾದ್ರೂ ಧಕ್ಕೆ ತರುವಂತಹ NIA ಬಗ್ಗೆ ಮಾತಾಡ್ತಾ ಇದ್ದೀನಿ. ಧಕ್ಕೆ ತರುವಂತಹ ವಿಚಾರಗಳು ಅನುಮಾನ ಬಂದ್ರೆ NIA ಎಂಟ್ರಿ ಆಗುತ್ತೆ. ಹೌದಾ ಇಲ್ವಾ? ಹೌದಾ ಇಲ್ವಾ? ಬರೀ ಭದ್ರತೆ ಅಲ್ಲ, ಅಂತಾರಾಷ್ಟ್ರೀಯ ಒಂದು ಮತ್ತೆ ಹಲವಾರು ರಾಜ್ಯಗಳ ನಡುವೆ ಸಂಪರ್ಕ ಕಲ್ಪಿಸಲಿರೋದು. ಒಂದ್ ನಿಮಿಷ ದೇಶದ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಒಂದ್ ನಿಮಿಷ ನೀವು ಭದ್ರತೆ ಸರಿ ಏನು ಗೊತ್ತು ರೀಸನ್, ಆದ್ರೆ ಈ ಪರ್ಟಿಕ್ಯುಲರ್ ಕೇಸಲ್ಲಿ ಸ್ಟೇಟ್ ಗವರ್ಮೆಂಟ್ ಇನ್ನು ಇನ್ವೆಸ್ಟಿಗೇಷನ್ ಶುರುವೇ ಮಾಡಲಿ ಇವಾಗಲೇ ತಗೊಂಡು ಹೋಗ್ತಾರೆ ಅಂದ್ರೆ ಇದರ ಅರ್ಥ ಹಿಂದೂಗಳೆಲ್ಲ ಇದು 3 ಜನ ಏನು ಹಿಂದೂಗಳು ಇನ್ವಾಲ್ವ್ ಆಗಿದ್ದಾರೆ. ಇದರಲ್ಲಿ ಬಿಜೆಪಿ ಅವರ ಬಿಸ್ನೆಸ್, ಬಿಜೆಪಿ ಅವರ ಪಕ್ಕಾ ಬಿಸ್ನೆಸ್, RSS ಅವರು ಬಿಜೆಪಿ ಆಗಿರ್ತಕ್ಕಂತ ಏನೇನು ಅಕ್ರಮ ವಿರೋಧಿ ಅಂತ ಅಕ್ರಮ ವ್ಯವಹಾರಗಳಿಗೂ ಏನ್ ಸಂಬಂಧ? ಒಂದ್ ನಿಮಿಷ ಆಗಿದ್ರೆ ಬಿಜೆಪಿ ಅವರು ಕರ್ನಾಟಕ ರಾಜ್ಯ ಸರ್ಕಾರಕ್ಕೂ ಪರ್ಮಿಷನ್ ಇಲ್ದಿರ ಏಕಾಏಕಿ ಸುಮೋಟೋ ಕೇಸ್ ಯಾಕೆ? ಭಯ ಯಾಕೆ? ಬಿಜೆಪಿ ಅವರು ಭಯ ಯಾಕೆ? ಆ ಮೀಟಿಂಗ್ ನಲ್ಲಿ ಬರೀ ಒಂದು ಧರ್ಮದವ್ರನ್ನ ಮಾತ್ರ ಸೇರಿಸ್ತೀರಿ, ಅವ್ರಿಗೆ ಬೇಜಾರಾಗಲ್ವೇನ್ರಿ? ಕೋಪ ಬರಲ್ಲ? ದೇಶದ ರಕ್ಷಣೆ ಮತ್ತು ಅಂತಾರಾಷ್ಟ್ರೀಯ ರಾಜ್ಯಗಳ ಮಟ್ಟದಲ್ಲಿ ಸಮನ್ವಯಕ್ಕೋಸ್ಕರ ಇರೋದು NIA ಅಂತ ಹೇಳಿ ಒಂದ್ ಕಡೆ ಇದನ್ನ ಹೇಳ್ತೀರಿ. ಹಾಗಾದ್ರೆ ಯಾವ ಸತ್ಯ? ಬ್ಯಾನ್ ಆಗಿರೋ ಸಂಘಟನೆಯ ಕೈವಾಡ ಇದೆ ಅಂತ ಅನುಮಾನ ಇದೆ, ಹಂಗ ಕೊಟ್ಟಿದ್ದೀವಿ. ಒಂದ್ ನಿಮಿಷ ನೀವು ಹಾಗಿದ್ರೆ ಸುಮೋಟೋ ಒಂದ್ ನಿಮಿಷ ಕೇಂದ್ರ ಸರ್ಕಾರ ಸುಮೋಟೋ ಯಾವುದೇ ರಾಜ್ಯ ಸರ್ಕಾರ ಗಮನಕ್ಕೂ ತರದೆ ತೆಗೆದುಕೊಂಡು ಅಂದ್ರೆ ಇದು RSS ಮತ್ತು ಬಿಜೆಪಿ ಕರ್ಮಕಾಂಡಗಳನ್ನ ಹೊರಗಡೆ ತಂದ್ಬಿಡ್ತಾರೆ ಅಂತ ಹೇಳಿ ತೋರ್ಸಕ್ಕೆ ಒಂದ್ ನಿಮಿಷ ಅವ್ರ ಪ್ರಶ್ನೆ ಇದ್ದದ್ದು ಏನಂತ ಹೇಳಿದ್ರೆ NIAಗೆ ಏನ್ ಕೊಟ್ರು ಅಂತ ಆಯ್ತಾ. ಈ ಒಂದು ಸುಹಾಸ್ ಶೆಟ್ಟಿ ಕೊಲೆಯಲ್ಲಿ ಕೇರಳದಿಂದ ಬಂದು ಕೊಲೆ ಮಾಡಿದ್ದಾರೆ ಅಂತ ಗುಮಾನಿ ಇದೆ. ಅನಂತರ ಫಂಡು ದುಬೈಯಿಂದ ಬಂದಿದೆ ಅಂತ ಗುಮಾನಿ ಇದೆ. ಹಾಗಾದ್ರೆ ಇದು ಕರ್ನಾಟಕ ಪೊಲೀಸ್ ಅಂಡರ್ ವ್ಯಾಪ್ತಿಯಲ್ಲಿ ಬರುತ್ತಾ? NIA ಅಂದ್ರೆ ರಾಜ್ಯಗಳ ಮಧ್ಯೆ, ಅಂತಾರಾಜ್ಯ ದೇಶಗಳ ಮಧ್ಯೆ ಅಂದ್ರೆ ಅಂತಾರಾಷ್ಟ್ರೀಯ. ಆವಾಗ ಅಲ್ಲೇನಾದ್ರೂ ಅಫೆನ್ಸಸ್ ಆಗಿದ್ರೆ ಅಥವಾ ಟೆರರಿಸಂ ಲಿಂಕ್ ಏನಾದ್ರೂ ಇದ್ದಿದ್ರೆ ಆವಾಗ ಇದು ಇನ್ವೆಸ್ಟಿಗೇಟ್ ಮಾಡ್ತಾರೆ. ಇಲ್ಲಿ ಕೇರಳ ಲಿಂಕ್ ಇದೆ, ದುಬೈ ಲಿಂಕ್ ಇದೆ, ಯಾಕೆ ಬೇಜಾರಾಗ್ತಾ ಇದೆ, ಯಾಕೆ ನೋವಾಗ್ತಾ ಇದೆ? ಆಯ್ತು, ಒಂದು ಪ್ರಶ್ನೆ ಕರೆಕ್ಟ್ ಆಗಿ ಹೇಳಿದ್ರಿ. ಎಲ್ಲರಿಗೂ ಗೃಹ ಮಂತ್ರಿ ಆದ ಪರಮೇಶ್ವರ್ ಅವರನ್ನ ಅಲ್ಲಿ ಹೋದ್ರೆ ಒಂದು ಟೀಮು ಅವರು ನೀವು ಸುಹಾಸ್ ಶೆಟ್ಟಿ ಮನೆಗೆ ಹೋಗಂಗಿಲ್ಲ, ಹೋದ್ರೆ ನೆಕ್ಸ್ಟ್ ಟೈಮ್ ವೋಟ್ ಹಾಕಲ್ಲ ಅಂತ ಹೇಳ್ಕೊಂಡು ತಾಕೀತು ಮಾಡ್ತಾರೆ. ಹಾಗಾದ್ರೆ ಪರಮೇಶ್ವರ್ ಅವರು ನನಗೆ ಗೃಹ ಮಂತ್ರಿ ಅಲ್ವಾ? ಹಿಂದೂಗಳಿಗೆ ಗೃಹ ಮಂತ್ರಿ ಅಲ್ವಾ?
ಅದನ್ನ ಕೇಳ್ಕೊಂಡು ಗ್ರಾಮಸ್ಥರು ಒಂದು ಧರ್ಮ ಕೇಳಿ, ಇಲ್ಲ ರೀ, ನಾವು ಹೋಗಲ್ಲ ಅಂತ ಹೋಗೇ ಇಲ್ವಲ್ಲ, ಕೇಳಿ ಇವ್ರು ಸರ್, ಇಲ್ಲಿ ಪಕ್ಷದವ್ರು ರಮೇಶ್ ಯಾರು ಹೋಗ್ಲಿಲ್ವಲ್ಲ, ಹಾಗಾದ್ರೆ ಇವರಿಗೆ ನಾಚಿಕೆ ಆಗಲ್ವಾ? ಇವರಿಗೆ ಹಿಂದೂಗಳು ವೋಟ್ ಮಾಡುವ ಇವರಿಗೆ ಬೇಡ ಅಂತ ಆ ಧರ್ಮದಲ್ಲಿ ಕೊಲೆ ಒಂದು ಆದ್ರೆ 10 ಸಲ ಕೊಲೆ ಹೇಳಿದ್ದಾರೆ, ಮಾಡಿದವರು ಧರ್ಮ ಹಿಂದೂ ಹಿಂದೂ ರಕ್ಷಕರು ಹಿಂದೂ ಅಂತ ಅಂತ 10 ಸಲ ಹೇಳಿದ್ದಾರೆ. ಆಯ್ತು, ಹಾಗಾದ್ರೆ ಕೇಳಿ. ಕಾಂಗ್ರೆಸ್ನವರು ಹಿಂದೂ ವಿರೋಧಿಗಳ? ಕೇಳಿ, ಕೇಳಿ. ಹೌದಾದ್ರೆ ಓಪನ್ ಆಗಿ ಒಪ್ಕೊಂಡ್ಬಿಡಿ.